ಮಾಲ್ಗೆ ಹೋಗೋಕೆ ಮುಂಚೆ ಥಿಯೇಟ್ರಿಗೆ ಹೋಗೋಕೆ ಮುಂಚೆ ಈ ಥರ ಸಾಕ್ಸ್ ಎಲ್ಲ ಹಾಕ್ಕೊಂಡು ರೆಡ್. ಎಕ್ಸೈಟೆಡಾ? ನಾನಂತೂ ಫುಲ್ ಎಕ್ಸೈಟೆಡ್. ಕಿಚ್ಚ ಸುದೀಪ್ ಅಲ್ಲ. ಕೇಕ್ 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 ಬೇಕಾ? ಓಕೆ. ಬಿಸಿ ಮುಟ್ರಬೇಡ, ಬಿಸಿ ಐತೆ ನೋಡು, ಹೊಗೆ ಹೋಗ್ತೈತಲ್ಲಿ ನೋಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಫುಲ್ ಇಲ್ಲಿ ಬಟ್ಟೆಗಳು ಒಣಗಾಕಿದ್ದಾರೆ, ಜಾಗ ಇಲ್ಲ ಮೇಲೆ ಒಣಗಾಕೋಕ್ಕೆ, ಅದಕ್ಕೋಸ್ಕರ ಇಲ್ಲಿ ಒಣಗಾಕಿದ್ದಾರೆ. ಸೊ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಮೆಹಂದಿ ಹಾಕ್ಕೊಂಡೆ ನೋಡಿ ಗೈಸ್ ನಿನ್ನೆ. ಇವಾಗ ಬ್ರೇಕ್ಫಾಸ್ಟ್ ದೋಸೆ, ಚಟ್ನಿ ಚಟನಿ ಚಟನಿ ಚಟನಿ. ಚಿಚ್ಚಿ ಅನ್ನಿಲ್ಲ, ಹೋಗ್ಬಿಡ್ತೀನಿ ನೋಡು. ಬಾ ಇಲ್ಲಿ, ಬಾ ಇಲ್ಲಿ, ಬಾ ಇಲ್ಲಿ, ಬಾ ಈ ಸೈಡ್ ಬಾ. ಹೇಳೋ ಹೇಳೋ ಚಿಚ್ಚಿಕ, ನೀ ನನ್ನ ಪ್ರಾಣ ಚಿಚ್ಚಿ ಏನೋ. ಬರ್ಲಾ? ಮತ್ತೆ ಎಷ್ಟೊತ್ತಿಂದ ಹೇಳ್ತಾರೆ ಅದು ರೆಡಿಯಾಗ ಅಂತ. ಒಣ್ಣಾಗ ಆಡ್ಕೊಂಡವಳೆ ನೋಡಿ ಗೈಸ್, ಇಲ್ಲಿ ಆಡೋದವಳು. ಕಟ್ಟೆ ನೋಡ್ದಾ ಹೆಂಗ್ ಇಳಿಸ್ತಾಳೆ. ಕಾಲು ಸುಡ್ತಾಯ್ತಾ? ಓಕೆ ಗಾಯ್ಸ್, ನಾವು ಚಿಕನ್ ತರಕಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಇವಾಗ ಚಿಕನ್ ಎಲ್ಲ ತಗೊಂಡು ಮನೆಗೆ ಬಂದಿದ್ದೀವಿ. ಏನು ಮಾಡೋದು ನೋಡೋಣ. ನಮ್ಮ ಮಮ್ಮಿ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟು. ಏನು ಮಾಡಲ್ಲಂತೆ. ನಾನೇ ಮಾಡ್ಬೇಕಾ? ನಾನು ಮಾಡ್ಬೇಕಾ? ಏನ್ ಅಡುಗೆ ಮಾಡ್ತೀಮ್ಮ? ಏನ್ ಮಾಡ್ತೀಯ? ಬಸ್ಸಾರು? ಬೇಡ ಕಣೆ. ಪಪ್ಪಿ ಕೊಡು ಚಿಚ್ಚಿಗೆ ಪಪ್ಪಿ ಕೊಡು. ಅಲ್ಲೆಲ್ಲ ಅಂಟಲ್ಲ ಕಣೆ ಇದು. ಏ ಪೆದ್ದಿ, ಇದು ವಾವಂತ ನೋಡು ನೋಡು. ಚಿಚ್ಚಿ ಏನ್ ನಿಂಕ ಹೆಂಗ್ ಕಾಣಿಸ್ತಾ ಇದ್ದೀನಿ? ಲಕ್ಷ್ಮಿ ಫೋನ್ ಕೇಸ್ ಮಾಡಿದ್ದಾಳೆ, ಹೇಗಿದೆ ಅಂತ ನೋಡೋಣ. ಹಂಗೆ ಚಿನ್ನಿ ಹಚ್ಚಿ ಯಾವ ಥರ ಬಂದಿದೆ ಅಂತ ಹೇಳಿ ನನಗೆ ಎಕ್ಸೈಟ್ಮೆಂಟ್. ಆಂಜನೇಯ ಸ್ವಾಮಿ ಟೆಂಪಲ್ ಹಾಕೋರೆ ಅವ್ರ ಹಂಗೆ ಲೂಸ್ಗಳು. ಇದು ರಾಮ ಮಂದಿರ ಅಲ್ಲ? ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಬಟ್ ಇದು ರಾಮ ಮಂದಿರ ಅಂತ. ತೆಗಿ ತೆಗಿ ತೆಗಿ. ಓ ಮೈ ಗಾಡ್, ನನ್ನ ಫೋನ್ ಸೂಟ ತೆಗಿ ಕೊಟ್ಬಿಡು. ಎಷ್ಟು ರೂಪಾಯಿ? 162. ಎಲ್ಲದಕ್ಕೂ ಗೊತ್ತಾ ಅಮ್ಮಮ್ಮ ಮನೆ? ಬಸ್ ಸ್ಟ್ಯಾಂಡ್ ಆಂಜನೇಯ ಸ್ಟ್ಯಾಚ್ಯೂ. ಏ ಮಮ್ಮುಟಿ ಏ ಮಮ್ಮುಟಿ ಏನು ಫೋನ್ ಅಲ್ಲ ಅದು, ಫೋನ್ ಚೆನ್ನಾಗೈತೆ. 162 ಅಂತ ಇದು ಹಾಕೋಣ. ಹಾಕು, ನೋಡೋಣ. ಅಲ್ಲಿ ಮನೆ ಬ್ಲ್ಯಾಕ್ ಇತ್ತು, ವೈಟ್ ಇತ್ತು. ಇದ್ರೊಳಗಡೆ ವೈಟ್ ನಂಗೆ ಇಷ್ಟ ಇಲ್ಲ, ಬ್ಲ್ಯಾಕ್ ನಂಗೆ ಇಷ್ಟ ಇಲ್ಲ. ಓ ಮೈ ಗಾಡ್,
ಫೋನ್ ಲುಕ್ಕೇ ಚೇಂಜ್ ಆಗ್ಬಿಡ್ತಲ್ಲ. ಓ ಮೈ ಗಾಡ್, ಚೆನ್ನಾಗೈತೆ. ಸೂಪರ್ ಆಗೈತೆ. ಇಲ್ಲಿ ಇವತ್ತು ನಮ್ಮಲ್ಲಿ ಸಂಡೇ ಸ್ಪೆಷಲ್ ಸ್ವಲ್ಪ ಜಾಸ್ತಿನೇ ಮಾಡಿದೀವಿ. ನಮ್ಮ ಮಾವ ಎಲ್ಲ ಇರ್ತಾರಲ್ವ, ಅದಕ್ಕೆ ಇಲ್ಲಿ ಒಂಥರ ಬಾರ್ಬಿಕ್ಯೂ ಮಾಡೋಣ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀವಿ. ಸೊ ಇಲ್ಲಿ ಚಿಕನ್ ಫ್ರೈ, ಇವಾಗ ಚಿಕನ್ ಫ್ರೈ ಮತ್ತು ಅನ್ನ ಮಾಡಿಕೊಂಡು ಶಿಸ್ತಾಗಿ ತಿನ್ಬಿಡೋದು. ಅಡುಗೆ ಮುಗೀತು. ಅನ್ನ ಇಲ್ಲಿ ಆಗಿದೆ, ಅದು ಕೂಲ್ ಆಗಬೇಕು. ಇಲ್ಲಿ ಚಿಕನ್ ಫ್ರೈ, ಯಮ್ಮಿ, ಮತ್ತು ಈರುಳ್ಳಿ ಸೌತೆಕಾಯಿ, ಇಲ್ಲಿ ಚಿಕನ್ ವಿಂಗ್ಸ್ ಬಾರ್ಬಿಕ್ಯೂ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಏನೂ ಗೊತ್ತಿಲ್ಲ, ನಮ್ಮ ಮಮ್ಮಿನೇ ಹೇಳಬೇಕು ಹೇಗಿದೆ ಅಂತ. ಯಮ್ಮಿ, ಡೆಲಿಷಿಯಸ್. ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಮುಲ್ಲಂಗಿ ಚಟ್ನಿ ಗೈಸ್, ಸಖತ್ತಾಗಿರುತ್ತೆ ಬಾರ್ಬಿಕ್ಯೂ ಜೊತೆ. ನಾನು ಯಾವುದೋ ಒಂದು ಹೋಟೆಲ್ ತಿಂದಿದೆ. ಹಾಕೊಂಡು ಊಟ ತೆಗೀರಿ, ಮಾಡಿಕೋದಲ್ಲ, ಹಾಕಿ ಬೇರೆ ತಿನ್ಸ್ಬೇಕಾ? ವಾವ್ 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 ವಾವ್. ಊಟ ಇಸ್ ರೆಡಿ. ಇವಳು ಚಿಕನ್ ಬೇಡ ಅಂತ ಹೇಳಿದ್ದಾಳೆ. ಕಬಾಬ್ ಮಾಡಿಲ್ಲ? ಇಲ್ಲ. ಸೊ ಇದು ನನ್ನ ಮೀಲ್. ಲೆಟ್ಸ್ ಹ್ಯಾವ್ ಇಟ್. ಸೊ ಗೈಸ್, ಇವಾಗ ನಾವು ಮ್ಯಾಕ್ಸ್ ಮೂವಿ ನೋಡೋಕ್ಕೆ ರೆಡಿ ಆಗ್ತಾ ಇದೀವಿ. ಐ ನೋ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ, ಬಟ್ ಸ್ಟಿಲ್ ಹೋಗ್ತಾ ಇದ್ದೀವಿ, ಅದೇ ಇಂಪಾರ್ಟೆಂಟ್. ಸೊ ನನಗಂತೂ ಫುಲ್ ಎಕ್ಸೈಟೆಡ್ ಇದೆ. ಹೇಗಿದೆ ಹೆಂಗಿದೆ ಅಂತೆಲ್ಲ ಒಂಥರ ಡ್ರೀಮಿ ಫೀಲ್ ಇದೆ. ರಶ್ಮಿ ಸೊ ಯಾ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ಸ್ ಸಿ ಮೂವಿ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ರಿವ್ಯೂನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಬರ್ತಾ ಇದ್ದಾರೆ, ಅಫ್ಕೋರ್ಸ್ ಬರ್ತಾರೆ ಇವತ್ತು. ಲೆಟ್ಸ್ ಸಿ. ಯಾ, ಸೊ ನಾನು ಹೇರ್ ಡ್ರೈ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಅಷ್ಟೇ, ನಾನು ಫುಲ್ ಕೋಲ್ಡ್ ಆಗಿಬಿಡುತ್ತೆ, ತಲೆನೋವು ಬಂದುಬಿಡುತ್ತೆ, ಏನೇನೋ ಆಗೋಗುತ್ತೆ. ಆಮೇಲೆ ಯಾರ ಬಗ್ಗೆ ಮಾತಾಡ್ತಾರೆ? ನಮ್ಮ ಬಗ್ಗೆನಾ? ಏನು ಶೀಟ್ ಗೀಟ್ ಬೇಕು ಅಂತ. ನನಗೇನಾದರೂ ಹೇರ್ ವೆಟ್ಟಿದ್ರೆ ತುಂಬಾ ಕೋಲ್ಡ್ ಆಗೋಗುತ್ತೆ ಮತ್ತು ತಲೆ ಎಲ್ಲ ಫುಲ್ ನೋವು ಬರುತ್ತೆ. ಆ್ಯಂಡ್ ಥಿಯೇಟರಲ್ಲಿ ಫುಲ್ ಕೋಲ್ಡ್ ಇರುತ್ತೆ, ಎ ಸಿಸ್ ಎಲ್ಲ ಆನ್ ಆಗಿರುತ್ತಲ್ಲ. ಸರಿ ಹೇರ್ ಡ್ರೈ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಯೂಶ್ವಲಿ ರೆಗ್ಯುಲರಾಗೆಲ್ಲ ಮಾಡೋಕ್ಕೆ ಹೋಗಲ್ಲ ಹೇರ್ ಡ್ರೈನ. ಈ ಥರ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ಹೇರ್ ಡ್ರೈನ ಯೂಸ್ ಮಾಡ್ಕೊಳ್ತೀನಿ. ನಾನು ಹೇರ್ ಡ್ರೈಯರ್ನ ಮೇಯ್ನ್ ರೀಸನ್ಗೆ ಇದಕ್ಕೆ ತೊಗೊಂಡಿದ್ದು. ಇದು ಏರ್ ಕೂಮ್ ಕೂಡ ಮಾಡ್ಕೋಬೋದು, ವಾಲ್ಯೂಮೈಸರ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ಇದನ್ನು ಬೈ ಮಾಡಿದ್ದು. ಬಟ್ ಸಖತ್ತಾಗಿದೆ ಇದು, ತೊಗೊಳಂಗಿದ್ರೆ ತೊಗೊಳ್ಳಿ. ಎಲ್ಲ ರೆಡಿ ಆಗಿದ್ದಾಯಿತು. ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಸೊ ಎಕ್ಸೈಟೆಡ್. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಯಾ, ಸೊ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಆ್ಯಂಡ್ ನಮ್ಮ ಜೊತೆ ಪಲ್ಲವಿ ಕೂಡ ಜಾಯ್ನ್ ಆಗಿದ್ಲು. ಅವಳು ಮೂವಿ ನೋಡಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಅವಳು ಕೂಡ ಜಾಯ್ನ್ ಆಗಿದ್ಲು. ಯಾವಾಗಲೂ ಮನೆ ಬಿಟ್ಟಿದ್ದಾದ್ಮೇಲೆ ಇವಾಗ ಬಿಡ್ತಾ ಇದ್ದೀರಿ ಅಂದರೆ ಇಷ್ಟೊತ್ತು ಅಲ್ಲಿರ್ಬೇಕಾಗಿತ್ತು ಅಂದ್ಬಿಟ್ಟು ಬಿಡೋದು. ನಮ್ಮ ಯಾವಾಗೂ ಅಷ್ಟೇ. ಅದ್ಯಾವುದೋ ಒಂದು ರೀಲ್ ನೋಡಿದೆ ಅಮ್ಮ, ಎಲ್ಲ ಓಡೋತಾರೆ ಫ್ರೆಂಡ್ಸ್ ಎಲ್ಲ, ಆದರೆ ಅವರು ಫಿಲಮೇ ಸ್ಟಾರ್ಟ್ ಆಗಿರಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಇನ್ನು ಅವಾಗ ಬೈಕೊಂಡು ಇವತ್ತು ವೀಕೆಂಡ್ ಎಷ್ಟು ಎಕ್ಸೈಟೆಡ್ ಆಗಿದ್ಯಾ? ಫುಲ್ ಎಕ್ಸೈಟೆಡು, ಬಟ್ ಲೇಟಾಗಿ ಹೋಗ್ತಾ ಇದೀವಿ. ಎಷ್ಟು ಬೇಜಾರು ಆಗ್ತಾ ಇರ್ತಾರೆ.
ಇದಾದ್ರೂ ಓಕೆ ಗೈಸ್. ಕಾಟೇರ ಫಿಲಮ್ ಹೋಗಿದ್ರೆ ಅರ್ಧ ಫಿಲಮ್ ಯಾವ ಫಿಲಮ್ಗೆ ಹೋಗಕ್ಕೂ ನಮ್ಗೆ ಅಷ್ಟೊಂದು ಕೂಡ್ ಬರಲ್ಲ. ಈ ಸರಿನೂ ಅಷ್ಟೇ ಫಸ್ಟ್ ಡೇ ಥರ್ಡ್ ಶೋ 18 years ಪ್ಲಸ್ ಆ ಮೂವಿ ಅಲೌಡ್ ಇರೋದು. ಮನೆಗೆ ಬಂದೆ ಗೈಸ್ ವಾಪಸ್. ಬರೀ ಇಂಥದ್ದೇ ಆದ್ರೆ ನಾವು ಮಾಲ್ಗೆ ಹೋಗೋಕೆ ಮುಂಚೆ ಥಿಯೇಟರ್ಗೆ ಹೋಗೋಕೆ ಮುಂಚೆ ಈ ಥರ ಸಾಕ್ಸ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು ಹೋಗೋದು. ಈ ಸೊಟ್ ಹಾಕೊಂಬಂದಿದ್ಯಾ? ಫುಲ್ ಚಳಿ ಆತೈತೆ ನೋಡ್ಕೊ. ಓಕೆ, ಈ ಥರದ ಲೆಜೆಂಡ್ಸ್ನೆಲ್ಲಾದ್ರೂ ನೋಡಿದ್ರೆ ಬರ್ರೇ ಬೇಗ. ಎಕ್ಸೈಟೆಡಾ? ನಾನಂತೂ ಫುಲ್ ಎಕ್ಸೈಟೆಡ್. ಕಿಚ್ಚ ಸುದೀಪ್ ಅಲ್ಲ, ಆಲ್ವೇಸ್ ಲವ್. So let's go. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಹೋಗಿ ನೋಡಿ ಮೂವಿನ. ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಗೈಸ್, ಮೂವಿ ಅಂತೂ ಸಖತ್ ಸೂಪರ್ ಆಗಿತ್ತು. ರಶು, ಹೆಂಗಿತ್ತು ಮೂವಿ? ಸಖತ್ತಾಗಿತ್ತು. ಹೆಂಗಿತ್ತು ಮೂವಿ? ಸೂಪರ್ ಆಗಿತ್ತು. ಸಖತ್ತಾಗಿತ್ತು. ಆ್ಯಕ್ಚುಲಿ ಸೂಪರ್. ರೆಡಿ ಬೇಕಮ್ಮ ಫೋಟೋ? ಬೇಡಪ್ಪ. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ನಿನ್ನೆ ರಾತ್ರಿ ಮೂವಿ ನೋಡ್ಕೊಂಡು ಬಂದು ಫುಲ್ ಎಲ್ಲ ಟಯರ್ಡ್ ಆಗಿದ್ವಿ. ಹೋಗಿ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ. ಸೊ ನೆಕ್ಸ್ಟ್ ಡೇ ಇದು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ನಾಳೆ ಒಂದೇ ದಿನ ಇರೋದು ನ್ಯೂ ಇಯರ್ಗೆ ಅಂತ ಯೋಚನೆ ಮಾಡಿಕೊಂಡು ಏನೇನು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಪುಷ್ಪರಾಜ ತಗೊಳ್ಳೋಳು ಗೋಸ್ಕರ ಕಾರ್ನ್ ಕೂಡ ಬೇಯಿಸಿದ್ದೀನಿ. ಮುನ್ನುಗೆ ಕಾರ್ನು ಮತ್ತೆ ಬಾಳೆಹಣ್ಣು. ಅದು ಕೂಲ್ ಆಗ್ಬೇಕು. ದಮ್ ಅಂದ್ಬಿಡ್ತೈತಿಲ್ಲ ಅಂದ್ರೆ ಅದಕ್ಕೆ ಪಪ್ಪಿ ಕೊಡ್ಚಿ ಚಿಕ್ಕ ಲವಿ ಚಿಚ್ಚನ್. ಅಷ್ಟೇ ಬಾ. ಅದು ವಿಜಿಲ್ ಹೋಗ್ಬೇಕೆ, ಆಮೇಲೆ ತೆಗಿತೀನಿ ಬಾ. ಯಾಗಸ್ ಕಾರ್ನ್ ಬೇಯಿಸ್ತಾ ಇದೀವಿ ಅವಳಿಗೋಸ್ಕರ. ಏಯ್ ಬೇಕಾ ಮಾಡ್ಕೋ. ಮುನ್ನು ಹಂಗೆ ಹಾಕಿ ಮಾಡೋದು. ಮನು ಯಾಮನು. ಸೊ ಇವಾಗ ಓಪನ್ ಮಾಡೋಣ. ಫುಲ್ ಎಕ್ಸೈಟೆಡ್ ನಮ್ಮನ್ನು. ಏನದು? ಅದು ಟೀ ಆಯ್ತಾ? ಇಲ್ಲ. ಲೆಟ್ಸ್ ಓಪನ್. ಇರು ಓಪನ್ ಮಾಡ್ಬಿಡ್ತೀನಿ ಆಮೇಲೆ ಎತ್ಕೊಂಡು. ಬಿಸಿ ಇರ್ತೈತೆ, ಕಲಿಸ್ಬೇಡ ನನ್ನ. ಓ ನಮ್ಮ ಮಗು ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟೈತೆ. ಅಯ್ಯ ಇರು ಮುನ್ನು. ಬಿಸಿ ಮುಟ್ರಬೇಡ, ಬಿಸಿ ಐತೆ ನೋಡು. ಹೊಗೆ ಹೋಗ್ತೈತೆ ಅಲ್ಲಿ ನೋಡು, ಹೊಗೆ ಹೋಗ್ತೈತೆ. ತಗೋ ಎತ್ಕೊಡ್ತೀನಿ ಬಾಯ್ ಸೈಡ್. ನಾನು ಚಿಕ್ಕದ ಎತ್ಕೋ. ಬೇಬಿ ಸ್ಪೂನ್ ಐತ್ ನೋಡಲ್ಲಿ. ಅದ್ ಎತ್ಕೋ ಸಾಕು. ಯಾರಾದ್ರೂ ಏನಾದ್ರೂ ಕೊಟ್ಟಾಗ ಏನ್ ಹೇಳ್ಬೇಕು? ತಿರ್ಕೋ ಇಲ್ಲಿ. ಏನ್ ಹೇಳ್ಬೇಕು? ಬಿಸಿ ಐತೆ, ನಾನು ಎತ್ಕೊಂಬತ್ತೀನಿ. ಯಾರಾದ್ರೂ ಕೊಟ್ಟಾಗ ಏನ್ ಹೇಳ್ಬೇಕು? ಅಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬೇಕು. ಲವ್ ಯು.
ಪಪ್ಪಿ ಕೊಡು ಚಿಚಿಕ, ಫ್ಲೈಯಿಂಗ್ ಕಿಸ್ ಕೊಡು. ಹೆಂಗೈತೆ ಮುನ್ನು? ಬಿಸಿ ಐತಿ ಒಂದೊಂದು ಇಕ್ಕೋ. ಚೆನ್ನಾಯ್ತಾ? ಸೂಪರಾ? ಓಕೆ. ಸೊ ಮಮ್ಮಿ ಪೂಜೆ ಎಲ್ಲ ಮಾಡಿದರು. ಅವತ್ತು ಮಂಡೇ ಆಗಿತ್ತು ಅಂದ್ಬಿಟ್ಟು ನೀಟಾಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದರು. ಒಂಥರ ಪೀಸ್ಫುಲ್ಲಾಗಿತ್ತು ಮನೇಲಂತೂ. ಕೇಕ್ ಬೇಕಾ? ಮೈ ಫೇವ್ರೆಟ್ ಪ್ಲಮ್ ಕೇಕ್. ಚೆನ್ನಾಯ್ತಾ? ಮಾತಾಡೇ ಜಗಪತದ ನಿಮ್ಮಪ್ಪನ ಜಗಪತದ ನಿಮ್ಮಪ್ಪನ ಇದು ಮಲ್ಲ ತಾತ ನಮ್ದು ಮಲ್ಲ ಮೀಸೆ ಇರೋದು ನಮ್ದು. ನೋಡಿ ಗೈಸ್, ಮೀಸೆ ಇರೋದು ಅವ್ರ ತಾತ ಅಂತೆ, ಮೀಸೆ ಇರೋದಿರೋದು ನಮ್ಮ ತಾತ ಅಂತೆ. ಮೀಸೆ ಐತೆ ಕಾಳಿ ನಿಮ್ಮ ತಾತನದ ಇಲ್ಲ, ಮೀಸೆ ಕಾಳಿ ಇಲ್ಲಿ. ಮೀಸೆ ಇರೋರು ಯಾರ ತಾತ? ಆ್ಯಂಡ್ ನೈಟ್ ಡಿನ್ನರ್ಗೆ ಚಿತ್ರಾನ್ನ ಮಾಡಿದ್ದೆ, ನಾನೇ ಮಾಡಿದ್ದು ಚಿತ್ರಾನ್ನ. ಆ್ಯಂಡ್ ಉಪ್ಪಿನಕಾಯಿ ಇಸ್ ಮೈ ಫೇವ್ರೆಟ್ ಚಿತ್ರಾನ್ನ ಜೊತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಉಪ್ಪಿನಕಾಯಿ ಬಂದ್ಬಿಟ್ಟು ನಾನೇ ಮನೆಯಲ್ಲೇ ಮಾಡಿರೋದು, ಸಖತ್ತಾಗಿತ್ತು, ಸೂಪರ್. ಆ್ಯಂಡ್ ಈ ಐಸ್ ರೋಲರ್ನ ನಾನು ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಡೈಲಿ ನೈಟ್ ನಾನು ಮಸಾಜ್ ಮಾಡ್ತೀನಿ. ಸೊ ನಿಮಗೂ ಏನಾದರೂ ಗುಡ್ ರಿಸಲ್ಟ್ಸ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಾಗುತ್ತೆ, ಒಂಥರ ಗ್ಲಾಸ್ ಫಿನಿಶಿಂಗ್ ಸ್ಕಿನ್ ಬರುತ್ತೆ. ಒಂದು ಸಾರಿ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನೋಡಿ. ಆದರೆ ಸ್ವಲ್ಪ ಕೋಲ್ಡ್ ಆಗುತ್ತೆ, ಬಟ್ ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.